ಊರಿನಾಚೆಗೆ ಹಳೆಯ ಮರಗಳ ನೆರಳಿನಲ್ಲಿ ಮುಳುಗಿರುವ ಒಂದು ಬಂಗಲೆ ಇತ್ತು. ಜನರು ಅದನ್ನು ಭೂತ ಬಂಗಲೆ ಎಂದು ಕರೆಯುತ್ತಿದ್ದರು. ದಿನದಲ್ಲಿ ಅದನ್ನು ನೋಡಿದರೆ ಸಹಜವಾಗಿ ಕಾಣುತ್ತಿತ್ತು. ಆದರೆ ರಾತ್ರಿ ಹೊತ್ತು ಅದರಿಂದ ವಿಚಿತ್ರ ಶಬ್ದಗಳು ಕೇಳಿಬರುತ್ತವೆ ಎಂದು ಊರವರು ಹೇಳಿಕೊಳ್ಳುತ್ತಿದ್ದರು. ಆ ಊರಿನಲ್ಲಿ ರವಿ ಎಂಬ ಧೈರ್ಯಶಾಲಿ ಹುಡುಗನಿದ್ದ. ಅವನಿಗೆ ಭಯ ಎನ್ನುವುದೇ ಇರಲಿಲ್ಲ. ಎಲ್ಲರೂ ಆ ಬಂಗಲೆಯ ಬಗ್ಗೆ ಕಥೆಗಳು ಹೇಳಿದಾಗ ಅವನು ಅದನ್ನು ನಂಬಲಿಲ್ಲ. ಇದು ಕೇವಲ ಜನರ ಕಲ್ಪನೆ ಎಂದು ಹೇಳುತ್ತಿದ್ದ. ಒಂದು ದಿನ ಅವನ ಸ್ನೇಹಿತರು ಅವನನ್ನು ಸವಾಲು ಹಾಕಿದರು. ನೀನು ನಿಜವಾಗಿಯೂ ಧೈರ್ಯಶಾಲಿಯಾದ್ರೆ ಇವತ್ತು ರಾತ್ರಿ ಆ ಭೂತ ಬಂಗಲೆಯಲ್ಲಿ ಒಂದು ರಾತ್ರಿ ಕಳೆದುಬಿಡು ಎಂದರು. ರವಿ ಸವಾಲು ಸ್ವೀಕರಿಸಿದ. ಆ ರಾತ್ರಿ ಚಂದ್ರನ ಬೆಳಕು ಕಡಿಮೆಯಿದ್ದಿತು. ಗಾಳಿ ಜೋರಾಗಿ ಬೀಸುತ್ತಿತ್ತು. ಮರಗಳು ಅಲುಗಾಡುತ್ತಾ ವಿಚಿತ್ರ ಶಬ್ದ ಮಾಡುತ್ತಿದ್ದವು. ರವಿ ತನ್ನ ಕೈಯಲ್ಲಿ ಟಾರ್ಚ್ ಹಿಡಿದು ಬಂಗಲೆಯತ್ತ ನಡೆದುಕೊಂಡು ಹೋದ. ಬಂಗಲೆಯ ಬಾಗಿಲು ಮುಚ್ಚಿರಲಿಲ್ಲ. ಅದು ಸ್ವಲ್ಪ ತೆರೆದಿತ್ತು. ಕ್ರೀಕ್ ಎಂದು ಶಬ್ದ ಮಾಡುತ್ತಾ ಅವನದನ್ನು ತಳ್ಳಿದ. ಒಳಗೆ ಪ್ರವೇಶಿಸಿದಾಗ ಧೂಳಿನ ವಾಸನೆ ಮತ್ತು ಹಳೆಯ ಮರದ ಗಂಧ ಅವನ ಮೂಗಿನೊಳಗೆ ಹರಡಿತು. ಗೋಡೆಗಳ ಮೇಲೆ ಹಳೆಯ ಚಿತ್ರಗಳಿವೆ. ಕೆಲವು ಚಿತ್ರಗಳ ಕಣ್ಣುಗಳು ಅವನ ಕಡೆ ನೋಡುತ್ತಿರುವಂತೆ ಕಾಣುತ್ತಿತ್ತು. ರವಿ ಸ್ವಲ್ಪ ಅಸ್ವಸ್ಥನಾದರೂ ತನ್ನ ಧೈರ್ಯ ಕಳೆದುಕೊಳ್ಳಲಿಲ್ಲ. ಅವನು ನಿಧಾನವಾಗಿ ಒಳಗೆ ಮುಂದಿಸಾಗಿದ. ಹಠಾತ್ ಮೇಲ್ಮಹಡಿಯಿಂದ ಧಮ್ ಎಂಬ ಶಬ್ದ ಕೇಳಿಸಿತು. ರವಿ ಬೆಚ್ಚಿಬಿದ್ದ. ಆದರೆ ಆತ್ಮಸ್ಥೈರ್ಯದಿಂದ ಮೆಟ್ಟಿಲುಗಳನ್ನು ಏರಲು ಪ್ರಾರಂಭಿಸಿದ. ಪ್ರತಿಯೊಂದು ಹೆಜ್ಜೆಯೂ ಕಟ್ ಕಟ್ ಎಂದು ಶಬ್ದ ಮಾಡುತ್ತಿತ್ತು. ಮೇಲಕ್ಕೆ ಹೋಗುತ್ತಿದ್ದಂತೆ ಗಾಳಿ ತಣ್ಣಗಾಗುತ್ತಿತ್ತು. ಮೇಲ್ಮಹಡಿಗೆ ತಲುಪಿದಾಗ ಒಂದು ಕೊಠಡಿಯ ಬಾಗಿಲು ಸ್ವಲ್ಪ ತೆರೆದಿತ್ತು. ಒಳಗೆ ಕತ್ತಲು. ರವಿ ಟಾರ್ಚ್ ಬೆಳಕು ಹಾಕಿದ. ಅಕಸ್ಮಾತ್ ಒಂದು ನೆರಳು ಗೋಡೆಯ ಮೇಲೆ ಚಲಿಸಿತು. ಯಾರು ಎಂದು ರವಿ ಕೂಗಿದ. ಯಾವುದೇ ಉತ್ತರ ಬಂದಿಲ್ಲ. ಆದರೆ ಬಾಗಿಲು ಸ್ವತಃ ಮುಚ್ಚಿಕೊಂಡಿತು. ಧಡ್ ಎಂದು ದೊಡ್ಡ ಶಬ್ದವಾಯಿತು. ರವಿ ಹೃದಯ ವೇಗವಾಗಿ ಬಡಿತ ಹೊಡೆಯಲು ಶುರುಮಾಡಿತು. ಅವನು ಬಾಗಿಲು ತೆರೆಯಲು ಪ್ರಯತ್ನಿಸಿದ. ಆದರೆ ಅದು ತೆರೆಯಲಿಲ್ಲ. ಆಗ ಅವನ ಹಿಂದೆ ಒಂದು ಶೀತ ಗಾಳಿ ಹರಿಯಿತು. ಅವನು ನಿಧಾನವಾಗಿ ಹಿಂದಕ್ಕೆ ತಿರುಗಿದ. ಅವನ ಮುಂದೆ ಒಂದು ಆಕಾರ ಕಾಣಿಸಿತು. ಬಿಳಿ ಬಟ್ಟೆ ಧರಿಸಿದ, ಉದ್ದವಾದ ಕೂದಲು, ಕಣ್ಣುಗಳಲ್ಲಿ ದುಃಖ. ನನ್ನನ್ನು ಏಕೆ ಕಾಡುತ್ತಿದ್ದೀರಿ ಎಂದು ಆ ಆತ್ಮದ ಧ್ವನಿ ಕೇಳಿಸಿತು. ರವಿ ನಡುಗಿದ. ಆದರೆ ಆತ ತನ್ನ ಧೈರ್ಯವನ್ನು ಒಗ್ಗೂಡಿಸಿದ. ನಾನು ಯಾರನ್ನೂ ಕಾಡುವುದಿಲ್ಲ, ನಾನು ಸತ್ಯ ತಿಳಿಯಲು ಬಂದಿದ್ದೇನೆ ಎಂದ. ಆ ಆತ್ಮ ನಿಧಾನವಾಗಿ ಅವನ ಕಡೆ ನಡೆದುಕೊಂಡು ಬಂತು. ಈ ಬಂಗಲೆ ನನ್ನ ಮನೆ. ವರ್ಷಗಳ ಹಿಂದೆ ನಾನು ಇಲ್ಲಿ ವಾಸಿಸುತ್ತಿದ್ದೆ. ನನ್ನನ್ನು ಮೋಸ ಮಾಡಿ ಇಲ್ಲಿ ಕೊಂದರು. ಆಗಿನಿಂದ ನನ್ನ ಆತ್ಮ ಇಲ್ಲಿ ಸಿಲುಕಿದೆ ಎಂದು ಹೇಳಿತು. ರವಿ ಕರುಣೆಯಿಂದ ಕೇಳಿದ, ನಿನಗೆ ಸಹಾಯ ಬೇಕೇ? ಆತ್ಮದ ಕಣ್ಣುಗಳಲ್ಲಿ ಆಶೆಯ ಕಿರಣ ಮೂಡಿತು. ಹೌದು, ನನ್ನ ಕಥೆಯನ್ನು ಊರವರಿಗೆ ಹೇಳು. ನನ್ನ ಆತ್ಮಕ್ಕೆ ಶಾಂತಿ ಸಿಗಲಿ. ರವಿ ಒಪ್ಪಿಕೊಂಡ. ಆ ಕ್ಷಣವೇ ಬಾಗಿಲು ನಿಧಾನವಾಗಿ ತೆರೆದಿತು. ಆತ್ಮ ನಿಧಾನವಾಗಿ ಮಸುಕಾಯಿತು. ರಾತ್ರಿ ಪೂರ್ತಿ ರವಿ ಆ ಬಂಗಲೆಯಲ್ಲಿದ್ದರೂ ಮತ್ತೇನೂ ವಿಚಿತ್ರ ಸಂಭವಿಸಲಿಲ್ಲ. ಬೆಳಗಾಗುತ್ತಿದ್ದಂತೆ ಅವನು ಊರಿಗೆ ಹಿಂತಿರುಗಿದ. ತನ್ನ ಸ್ನೇಹಿತರಿಗೂ ಮತ್ತು ಊರವರಿಗೂ ಎಲ್ಲವನ್ನೂ ವಿವರವಾಗಿ ಹೇಳಿದ. ಕೆಲವರು ನಂಬಿದರು, ಕೆಲವರು ನಂಬಲಿಲ್ಲ. ಆದರೆ ಆ ದಿನದಿಂದ ಬಂಗಲೆಯ ಬಗ್ಗೆ ಜನರ ಭಯ ಕಡಿಮೆಯಾಯಿತು. ಕೆಲವು ದಿನಗಳ ನಂತರ ಊರವರು ಒಟ್ಟಾಗಿ ಬಂಗಲೆಗೆ ಹೋಗಿ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪೂಜೆ ಮಾಡಿದರು. ಅದಾದ ನಂತರ ಬಂಗಲೆಯಲ್ಲಿ ಯಾವುದೇ ವಿಚಿತ್ರ ಘಟನೆಗಳು ನಡೆಯಲಿಲ್ಲ. ರವಿ ತನ್ನ ಧೈರ್ಯದಿಂದ ಮಾತ್ರವಲ್ಲ, ತನ್ನ ಕರುಣೆಯಿಂದಲೂ ಎಲ್ಲರ ಮನಗೆದ್ದ. ಅವನು ತಿಳಿದಿದ್ದ, ಎಲ್ಲ ಭಯಗಳ ಹಿಂದೆ ಒಂದು ಕಥೆ ಇರುತ್ತದೆ. ಅದನ್ನು ಅರಿತುಕೊಂಡರೆ ಭಯವೇ ಅಡಗುತ್ತದೆ. ಆ ಭೂತ ಬಂಗಲೆ ಈಗ ಒಂದು ಸಾಮಾನ್ಯ ಮನೆಯಾಗಿತ್ತು. ಆದರೆ ಅದರ ಕಥೆ ಊರಿನಲ್ಲಿ ಸದಾ ಜೀವಂತವಾಗಿಯೇ ಉಳಿಯಿತು.